ಬಹಳ ಹೊತ್ತಿನಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮಾತನ್ನ ಕೇಳಬೇಕು ಅಂತ ಕಾತುರತೆಯಿಂದ ಕುಂತಿರೋ ನಿಮ್ಮ ಮಧ್ಯೆ ನಾನು ಹೆಚ್ಚು ಸಮಯ ತಗೊಳಕ್ ಇಚ್ಛ ಪಡೋದಿಲ್ಲ. ಈಗ ತಾನೇ ಜಯಪ್ರಕಾಶ್ ನಡ್ಡಾಜಿ ಅವರು ಹೇಳಿದೆ, ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದೆರಡು ವ್ಯತ್ಯಾಸ ಆದರೂ ಸಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಂಪಿಗಳನ್ನ ಗೆಲ್ಲಿಸಿ ಡೆಲ್ಲಿಗೆ ಕರ್ಕೊಂಡು ಬರ್ತೇನೆ. ನಿಮ್ಮೆಲ್ಲರ ಪರವಾಗಿ ಆ ಮಾತನ್ನು ನಾನು ಕೊಟ್ಟಿದ್ದೇನೆ. ನನ್ನ ಪ್ರಕಾರ ಇಲ್ಲಿ ಸೇರಿರುವಂತಹ ಜನಸ್ತೋಮವನ್ನು ನೋಡಿದಾಗ, ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಉತ್ಸಾಹವನ್ನು ನೋಡಿದಾಗ, ಮಾನ್ಯ ರಾಘವೇಂದ್ರ ಅವರು ಕನಿಷ್ಠ 2.5-3 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಅನ್ನುವಂತ ವಿಶ್ವಾಸ ನಿಮಗಿದೆ. ನಾನು ಬಹುತೇಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಬಂದಿದ್ದೇನೆ. ಇದು ಶಿವಮೊಗ್ಗ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದ ಎಲ್ಲ ಕಡೆ ಇದೇ ರೀತಿಯ ದೇವದುರ್ಲಭವಾದಂತಹ ಒಂದು ಸ್ವಾಗತ, ಕಾರ್ಯಕರ್ತರಲ್ಲಿ ಉತ್ಸಾಹ, ಎಲ್ಲರ ಬಾಯಲ್ಲಿ ಮೋದಿ ಮೋದಿ ಅನ್ನುವಂಥ ಮಾತು. ಜಯಪ್ರಕಾಶ್ ನಡ್ಡಾಜಿಯವರು ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ದೇಶದ ಉದ್ದಗಳಿಗೆ ಸುತ್ತಿ ಪಕ್ಷವನ್ನು ಕಟ್ತಾ ಇರುವಂತ ರೀತಿ, ಇದೆಲ್ಲವೂ ಸಹ ನಮ್ಮ ಗೆಲುವಿಗೆ ಕಾರಣ ಆಗುತ್ತೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಜಯಪ್ರಕಾಶ್ ನಡ್ಡಾಜಿ, ಐ ಥಿಂಕ್ ಅಕಾರ್ಡಿಂಗ್ ಟು I have told entire state, out of 28 Lok Sabha constituencies, minimum we are going to win 25 to 26 Lok Sabha constituencies. So, ಇಲ್ಲಿ ರಾಘವೇಂದ್ರ ಅವರು ಸಹ ಸುಮಾರು ದೊಡ್ಡ ಅಂತರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಗೆಲ್ತಾರೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂತ ನಮ್ಮೆಲ್ಲ ಅಣ್ಣ ತಮ್ಮಂದಿರು, ತಾಯಿಯಂದಿರಿಗೆ ವಂದಿಸಿ, ನೀವೆಲ್ಲ ಜಯಪ್ರಕಾಶ್ ನಡ್ಡಾ ಅವರ ಮಾತನ್ನ ಕೇಳಕ್ ಕಾತುರಾಗಿದ್ದೀರಾ. ನಾನು ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡ್ತಾ ನಾಳೆಯಿಂದ ಮತ್ತೊಮ್ಮೆ ಉಳಿದ 3-4 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಬರ್ತೇನೆ. ವಾತಾವರಣ ತುಂಬಾ ಅನುಕೂಲಕರವಾಗಿದೆ ಅನ್ನೋ ಮಾತನ್ನು ಹೇಳ್ತಾ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದಿರು, ಅಣ್ಣ ತಮ್ಮಂದಿರು, ಹಿರಿಯರು, ಮಾಧ್ಯಮದ ಸ್ನೇಹಿತರು ಸೇರಿದ್ದೀರಾ. ನಿಮ್ಮೆಲ್ಲರಿಗೂ ವಂದನೆ, ಅಭಿನಂದನೆಯನ್ನ ಸಲ್ಲಿಸ್ತಾ, ಈಗ ಜಯಪ್ರಕಾಶ್ ನಡ್ಡಾಜಿ ಅವರು ನಿಮ್ಮನ್ನು ಕುರಿತು ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೇನೆ. ಧನ್ಯವಾದಗಳು, ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.